ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸನ್ನಿ ಬರ್ಡೇ ದಿನದ ಲಾಗ್ ನೋಡಿ. ಬೆಳಗ್ಗೆನೆ ಎದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸನ್ನಿನ ಕರ್ಕೊಂಡೆ ಹೋಗ್ಬೇಕು ಅನ್ಕೊಂಡಿದ್ವಿ. ಅವನು ಇನ್ನೂ ಮಲ್ಕೊಂಡಿದ್ನಲ್ವ, ಹಂಗಾಗಿ ಪರವಾಗಿಲ್ಲ ನಾವೇ ಹೋಗಿ ಬಂದ್ಬಿಡೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ. ತುಂಬ ಅಂದರೆ ತುಂಬಾನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. 2 ಡೇಸ್ ನಿಲ್ತಾನೆ ಇರಲಿಲ್ಲ ನೋಡಿ. ಕಂಟಿನ್ಯೂಸ್ ಸನ್ನಿದು ಬರ್ಡೇ ನಾವು ಮಳೆಯಲ್ಲೇ ಮಾಡಿದಾಗ ಆಗೋಗ್ಬಿಟ್ಟಿದೆ. 1 ಮಿನಿಟ್ ಕೂಡ ಮಳೆ ನಿಂತಿಲ್ಲ. ಮಳೆಯಲ್ಲೇ ನಾವು ದೇವಸ್ಥಾನಕ್ಕೆ ಬಂದು ಅವತ್ತೇ ದಸರಾ ಸ್ಟಾರ್ಟ್ ಆಗಿರೋದ್ರಿಂದ ದೇವಿ ಗುಡಿಗೆ ಬಂದು ಎಲ್ಲನೂ ಬನ್ನಿ ಊವರು ಬನ್ನಿ ಗುಡಿಗೆ ಹೋಗಿ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ದೇವಿ ಗುಡಿಗೆ ಹೋಗಿ ದೇವಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಹಂಗೆ ನಾವು ಕೂಡ ಸನ್ನಿ ಬರ್ಡೇ ಕೂಡ ಆಯಿತು. ದಸರಾದ ಮೊದಲನೇ ದಿನ ಅಲ್ವಾ, ಅದನ್ನು ಕೂಡ ಆಯ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಕೊಂಡು, ದೇವಿಗಂತೂ ದಿನ ವಿಧ ವಿಧದ ಅಲಂಕಾರ ಮಾಡಿರ್ತಾರೆ ನೋಡಿ. ಆ ಟೈಮಲ್ಲಿ ನೋಡೋದೇ ಒಂದು ದೊಡ್ಡ ಸಂಭ್ರಮ. 9 ದಿನಗಳಲ್ಲಿ 9 ಥರದ ಸೀರೆಗಳನ್ನ ಉಡಿಸಿ ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಿಂದ ಬಂದು ಸನ್ನಿಗೆಲ್ಲ ರೆಡಿ ಮಾಡಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೊರಗಡೆನೆ ಹೋಗ್ತಾ ಇದ್ವಿ. ಹಂಗಾಗಿ ಹೋಗ್ತಾ ಇದ್ವಿ ನೋಡಿ. ಸನ್ನಿಗೆ ಫುಲ್ಲು ಮಳೆಯಲ್ಲಿ ಆಟ ಆಡ್ತಾ ಇದ್ದ. ಅವನಿಗೆ ಅದೇ ರೇಗಿಸ್ತಾ ಇದ್ದೆ, ಎಲ್ಲಿಗೆ ಹೋಗ್ತಾ ಇದ್ದೆಯಪ್ಪ, ನಿನ್ನ ಬರ್ಡೇ ದಿನ ಮಳೆ ಎಲ್ಲ ಬರ್ತಾ ಇದೆ ಅಲ್ಲ ಅಂತೇಳಿ. ತುಂಬ ಮಳೆ ಆಗಿರೋದ್ರಿಂದ ಸಾಯಂಕಾಲದವರೆಗೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಡೈರೆಕ್ಟ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ಹಾಕ್ತಾ ಇದ್ದೀನಿ. ಇನ್ನು ಸಾಯಂಕಾಲ ಒಂದು 7 ಗಂಟೆ ಎಲ್ಲ ನಾವು ಸನ್ನಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಟ್ಲಿಗೆ ಬಂದಿದ್ವಿ ನೋಡಿ. ಸನ್ನಿ ಅಂತೂ ಫುಲ್ ಜೋಶಲ್ಲಿದ್ದ. ಅವ್ನಿಗೆ ಈ ಥರ ಬರ್ಡೇ ಆಗಿರ್ಬೋದು ಆ್ಯಂಡ್ ಈ ಥರ ಕೇಕ್ ಕಟ್ಟಿಂಗ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ. ಅವನು ತುಂಬ ಖುಷಿಯಿಂದ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಆಗಿಬಿಟ್ಟಿದ್ದ ನೋಡಿ. ನಾವು ಕೂಡ ತುಂಬ ದಿನನೇ ಆಯ್ತಲ್ವ ಈ ಥರ ಫ್ಯಾಮ್ಲಿ ಎಲ್ಲ ಟುಗೆದರ್ ಮಾಡಿ. ಹಂಗಾಗಿ ಎಲ್ಲರೂ ಹೋಗೋಣ ಬರ್ಡೇ ಕೇಕ್ ಕಟ್ ಮಾಡೋಣ ಅಂತೇಳಿ ಒಂದು ಹೋಟ್ಲಿಗೆ ಬಂದಿದ್ವಿ. ಸನ್ನಿ ಬರ್ಡೇ ಕೇಕ್ ಈ ಥರ ಇದೆ ನೋಡಿ. ಒಂದು ಮೊಬೈಲಲ್ಲಿ ಕ್ಲಿಕ್ ಮಾಡಿರೋ ಫೋಟೋ ತೊಗೊಂಡು ಬಾಸ್ ಅಂತೇಳಿ ಈ ಥರ ಡೆಕೋರೇಷನ್ ಮಾಡಿ ಕೇಕ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು. ನಮಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಕೇಕ್ನ ನಾನಂತೂ ತುಂಬಾ ಇಷ್ಟಪಟ್ಟು ಮಾಡಿಸಿದೆ. ನೋಡಿದ ಕೂಡಲೇ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವನದು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಕಟ್ಟಿಂಗ್ ಮಾಡಿ ಇಟ್ಟಿದ್ರು. ಆ್ಯಂಡ್ ಸೆಲೆಬ್ರೇಷನ್ ಬರ್ಡೇ ಕೇಕ್ ಕಟ್ ಮಾಡೋಕ್ಕೂ ಫುಲ್ ಜೋಶಾಗಿ ವೇಟ್ ಮಾಡ್ತಾ ಇದ್ದ ಸನ್ನಿ. ಅಲ್ಲೇ ಡಿನ್ನರ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಬರೋಣ ಅಂತ ಎಲ್ಲ ಮುಂಚೆನೇ ಪ್ಲ್ಯಾನ್ ಆಗಿತ್ತಲ್ವ, ಹಂಗೆ ಅದೇ ರೀತಿಯೇ ಹೋಗಿದ್ವಿ. ನೋಡು ಹಿಂಗೆ ಅಲ್ಲೇನು ಅವ್ನು ಫುಲ್ ಜೋಶಲ್ಲಿ ಇದ್ದಾನೆ ಅಂತ ಹೇಳಿದ್ನಲ್ವ, ಅವನ ಬರ್ಡೇ ಕೇಕ್ ಅವನೇ ತಿನ್ಕೊಂಡ್ಬಿಟ್ಟ.
ಒಂದ್ ಎಲ್ರು ಫ್ಯಾಮಿಲಿ ಸೇರಿ ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ. ಸನ್ನಿ ಕೂಡ ಫುಲ್ ಅಂದ್ರೆ ಫುಲ್ ಅವರ ಸಿಸ್ಟರ್ ಜೊತೆ ಆಗಿರ್ಬೋದು, ಅವ್ರ ಅತ್ತಿ ಜೊತೆ ಎಲ್ರ ಜೊತೆ ಮಸ್ತ್ ಮಜಾ ಎಲ್ರು ಹಾಯ್ ಮಾಡ್ರಿ. ಸಣ್ಣು ಏನ್ ಮಾಡ್ತಿದ್ದೆ ನೀನು ಇಲ್ವಾ? ಎಲ್ರು ಚೆನ್ನಾಗಿ ಕುಂತ್ಕೊಂಡು ನೀಟಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ವಿ ನೋಡಿ. ಫುಲ್ ನಂತರ ಹೋಟ್ಲದ ಊಟ ಮಾಡಿ ತುಂಬಾನೇ ದಿನ ಆಯ್ತು. ತುಂಬಾನೇ ದಿನ ಅಂದ್ರೆ 1 ಮಂತ್ ಏನೋ ಆಗೋಗಿತ್ತು. ನನ್ಗಂತೂ ಈ ತರ ಫ್ಯಾಮಿಲಿ ಜೊತೆಗೆ ಊಟ ಮಾಡೋದ್ಕಿಂತ ಈ ತರ ಎಂಜಾಯ್ಮೆಂಟ್ ಮಾಡ್ಕೊಂಡು ತಿನ್ನೋದಿರುತ್ತಲ್ವಾ, ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಎಲ್ರು ಕುಂತ್ಕೊಂಡು ಶೇರ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ತಿನ್ನೋದಿರ್ದೆ ಅಲ್ವಾ, ಅದ್ರದ್ದು ಮಜಾನೇ ಬೇರೆ. ಆ್ಯಂಡ್ ಫೈನಲಿ ಆಗಿ ಊಟ ಆಯಿತು, ಎಲ್ಲ ಆಯಿತು. ಇನ್ನು ಈ ಕಡೆ ನಾವು ಫೋಟೋಸು ಆ್ಯಂಡ್ ವಿಡಿಯೋಸು ಎಲ್ಲನೂ ಮಾಡ್ಕೊತಾ ಇದ್ವಿ. ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. ಒಂದು ಸ್ವಲ್ಪ ಅಲ್ಲೇ ಹೋಟೆಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಕಾರ್ ಬರಬೇಕಾಗಿತ್ತಲ್ವಾ, ಹಂಗಾಗಿ ಮಜಾ ಮಾಡಿಕೊಂಡು ಫೈನಲ್ ಆಗಿ ಮತ್ತೆ ಮನೆ ಕಡೆ ಹೊರಟ್ವಿ ನೋಡಿ. ಸನ್ನಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದು. ಮತ್ತು ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ಫುಲ್ ಕ್ಲಿಪ್ಸ್ನ ತೆಕ್ಕೊಳ್ಳಿಕ್ಕಾಗಲಿಲ್ಲ. ಸಾಕ್ಷಿ ನನಗೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಹಂಗಾಗಿ ನೋಡೋಣ ಯಾವ ಥರ ಮಾಡ್ತಾಳೆ ಅಂತೇಳಿ ಒಂದು ಸುಮ್ಮನೆ ಕ್ಲಿಪ್ಸ್ ತೆಕ್ಕೊತಾ ಇದ್ದೆ. ಅವಳಿಗೆ ಇಷ್ಟ ಆಗಲಿಲ್ಲ. ಚಿಕ್ಕಮ್ಮ ಬೇಡಿ ಅಂದ್ಬಿಟ್ಲು. ಆ್ಯಂಡ್ ಇವ್ರು ನೋಡಿ ರಾತ್ರಿ ಟೈಮು ಮಲ್ಕೊಳ್ಳೆದ್ಬಿಟ್ಟು ಎಷ್ಟು ಮಜಾ ಮಾಡ್ತಾ ಇದ್ದಾರೆ ಅಂದರೆ, ಹಾಗೆ ಇದನ್ನು ಒಂದು ಕ್ಲಿಪ್ ತಗೊಂಡು ಅವನ ಹಾಲಿಡೇಸ್ಗೆ ಎಷ್ಟು ಮಜಾ ಮಾಡಿದ್ನ ಅಂತೇಳಿ ಒಂದು ಮೆಮೊರೀಸ್ ಇರುತ್ತೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಏನಾಯ್ತಾ ಭೂತಗಳ ಕಾಡ್ತಾ ಇಲ್ಲ, ಸಣ್ಣ ಭೂತ ದೊಡ್ಡ ಭೂತ ಆಗಿ. ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಹಾಗೆ ಸಾಯಂಕಾಲ ವಿಶಾಲ್ ಮಾರ್ಟಿಗೆ ಶಾಪಿಂಗ್ ಬಂದಿದ್ವಿ ನೋಡಿ. ನಮ್ಮ ಮಾಮನ ಜೊತೆ ಕರ್ಕೊಂಡು ಬಂದಿದ್ರು. ಒಂದು ಟೈಮ್ ಪಾಸ್, ಒಂದು ಟ್ರಿಪ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಸನ್ನಿ ಆ್ಯಂಡ್ ಸಾಕ್ಷಿ ಕೂಡ ಫುಲ್ ಶಾಪಿಂಗ್ ಮಾಡಿಬಿಟ್ರು. ನಾನು ಕೂಡ ಫುಲ್ ಶಾಪಿಂಗ್ ಮಾಡಿಕೊಂಡು ಒಂದು ರೌಂಡ್ ಸುತ್ತಾಡ್ಕೊಂಡು, ಏನಪ್ಪ ಅಂದರೆ ಬೇರೆ ಊರಿಗೆ ಹೋದಾಗ ಮನೇಲೆಲ್ಲ ಮನಸ್ಸೇ ಬರಲ್ಲ ಅಲ್ವಾ, ನನಗೂ ಕೂಡ ಹಾಗೆ ಆಗ್ತಾಯಿತ್ತು. ಹಾಗಾಗಿ ನೆಕ್ಸ್ಟು ನಮ್ಮ ಅಕ್ಕಂದು ವರ್ಕಿಂಗ್ ಪ್ಲೇಸ್ಗೆ ಬಂದಿದ್ದೆ ನೋಡಿ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಮನೇಲಿ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ವರ್ಕಿಂದು ಪ್ಲೇಸ್. ಅಂದರೆ ಇಲ್ಲಿ ಹೊಲ್ಗಿನ ಹೇಳ್ಕೊಡ್ತಾರೆ. ಅಂದರೆ ಈ ಥರ ಒಂದು ಟ್ರಸ್ಟ್ ಅಂತ ಮಾಡಿ ಅಲ್ಲಿ ಒಂದಿಷ್ಟು ಫ್ರೀಯಾಗಿ ಒಂದಿಷ್ಟು ವುಮೆನ್ಸ್ಗೆ ಹೊಲ್ಗಿನ ಹೇಳಿಕೊಡ್ತಾರೆ. ಆ ಥರ ಟೀಚಿಂಗ್ ಇದು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ ಯಾವ ಥರ ಇರುತ್ತೆ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಕೂಡ ಅಲ್ಲೇ ಟೈಮ್ ಸ್ಪೆಂಡ್ ಕೂಡ ಮಾಡಿದೆ. ಡೈರೆಕ್ಟಾಗಿ ಮಾಲಿಂದ ಅಲ್ಲಿಗೆ ಬಂದಿರೋದ್ರಿಂದ ನಮ್ಮ ಅಕ್ಕನ ಕರ್ಕೊಂಡು ಮನೆಗೆ ಕೂಡ ಹೋಗ್ಬೇಕಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಕ್ಕಳು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾನು ಕೂಡ ಅಲ್ಲೇ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ನೋಡ್ತಾ ಇದ್ದೆ. ಹಾಗೆ ತುಂಬಾ ಯಾವುದೇ ಒಂದು ಏನಪ್ಪ ಅಂದರೆ ಕೆಟಗರಿ ಆಗಿರ್ಬೋದು, ಅದರಲ್ಲಿ ಅದರದ್ದೇ ಆದ ಒಂದು ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅಂತ ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು. ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋಗಿರ್ತೀವಲ್ವ, ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಡಾಗಲೇ ಅದರದ್ದು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ತಿಳ್ಕೊಂಡಾಗೆ ಅದ್ರದ್ದು ಏನಂತ ಗೊತ್ತಾಗೋದು. ಈಗ ನಾವು ಈಸಿಯಾಗಿ ಅಂದ್ಬಿಡ್ತೀವಿ ಹೊಲಿಗೆ ಯಂತ್ರ ಅಂತ, ಬಟ್ ಅದು ಅಲ್ಲಿ ಆ ವರ್ಕಿಂಗ್ ಪ್ಲೇಸಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಸುಮ್ಮನೆ ಹಾಗೆ ಒಂದು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ಅಷ್ಟೇ. ಜಸ್ಟ್ ಒಂದು 30% ಏನೋ ಇನ್ಫಾರ್ಮೇಷನ್ ತಿಳ್ಕೊಂಡೆ ಅನ್ಕೊತೀನಿ ನಾನು. ಏನಪ್ಪ ಅಂದರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅಂದರೆ ಒಂದು
ಇವಾಗ ಏನಂದ್ರೆ ಈಗ ಹೊಲಿಗೆ ಯಂತ್ರ ಅಷ್ಟೇ ಅಂತ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಬಟನ್ಸ್ ಕೂಡ, ಬಟನ್ಸ್ ಯಾವ್ಯಾವ ಬಟನ್ಸ್ ನಾವು ಬಟ್ಟೆಗೆ ಹಾಕ್ತೀವಿ ಅದ್ರದ್ದು ಇನ್ಫಾರ್ಮೇಶನ್ ಹಿಡ್ದು ಇಲ್ಲಿ ಕೊಡ್ತಾರೆ. ನನಗೆ ಆವಾಗ ಗೊತ್ತಾಯ್ತು ಎಲ್ಲಾನು ಯಾವ್ಯಾವ್ದು ವೃತ್ತಿಗೆ ಯಾವ್ದ್ಯಾವ್ದು ಇನ್ಫಾರ್ಮೇಶನ್ ಅದನ್ನ ಆಳವಾಗಿ ಕಲ್ತ್ರನೇ ಅದನ್ನ ಕಲಿಯೋಕ್ ಸಾಧ್ಯ ಅಂತೇಳಿ. ಹಾಗೆ ನಾನೊಂದು ಸ್ವಲ್ಪ ತಿಳ್ಕೊಳೋದನ್ನ ಈ ವಿಡಿಯೋದ ಮೂಲಕ ನಿಮ್ಗೂ ಜಸ್ಟ್ ಒಂದು ಇನ್ಫಾರ್ಮೇಶನ್ ಥರ ಕೊಟ್ಟೆ ಅಷ್ಟೇ. ಇನ್ನು ಸನ್ನಿ ಆ್ಯಂಡ್ ಸಾಕ್ಷಿ ನಂತರ ರೆಡಿಯಾಗೇ ಇರಲಿಲ್ಲ. ತುಂಬಾನೇ ಜಾಸ್ತಿ ಸ್ಪೇಸ್ ಇರೋದ್ರಿಂದ ತುಂಬ ಆಟ ಆಡ್ತಾ ಇದ್ರು. ಹಾಗೆ ಸಾಯಂಕಾಲ ಕೂಡ ಆಗ್ತಾ ಬರ್ತಿತ್ತಲ್ವ, ಅವರು ಕೂಡ ಕ್ಲಾಸ್ನ ಹೆಣ್ಣು ಮಾಡಿ ಮನೆ ಕಡೆ ಹೊರಡ್ಬೇಕಂತ ಅಂತಿದ್ರು. ಇವರು ಕೂಡ ಬೋರ್ಡ್ಸ್ ಎಲ್ಲ ಇದ್ವಲ್ಲ, ಅವರು ಕೂಡ ಆಟ ಆಡ್ತಾ ಇದ್ರು ಸನ್ನಿ ಆ್ಯಂಡ್ ಸಾಕ್ಷಿ. ನಾನು ಸುಮ್ಮನೆ ಒಂದು ರೌಂಡ್ ತಿರ್ಗಾಡ್ತಾ ಇದ್ದೆ, ಎಲ್ಲನೂ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಫುಲ್ಲು. ಅಲ್ಲಿಂದ ಬಂದಮೇಲೆ ನೈಟ್ ಭೂಮಿದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು, ಅಲ್ಲಿಗೂ ಕೂಡ ಹೋಗಿ ಮಜಾ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.